ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಶಿವರಾತ್ರಿ ಹಬ್ಬದ ವ್ಲಾಗ್ ಇದಾಗಿರುತ್ತೆ. ಹಾಗೆ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸ್ವಲ್ಪನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆಯ ತನಕ ನೋಡಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೆ. ನೋಡಿ, ಹೂವೆಲ್ಲ ಕಟ್ಟೋದು ಕೂಡ ಹಾಗೆ ಇದೆ. ಸ್ವಲ್ಪ ಶೀತ ಆಗಿದೆ, ಹಾಗಾಗಿ ವಾಯ್ಸ್ ಆ ರೀತಿ ಕೇಳಿಸ್ತಾ ಇದೆ ಅಷ್ಟೇ. ಹಾಗೆ ಪಾಪು ಕೂಡ ಇನ್ನೂ ಎದ್ದಿರಲಿಲ್ಲ, ಸ್ವಲ್ಪ ಬೇಗನೆ ಎದ್ದಿದ್ನಲ್ವ, ಹಾಗಾಗಿ ನೈಟ್ ಹೂ ಕಟ್ಕೊಬೇಕು ಅಂದ್ಕೊಂಡೆ. ಆದರೆ ಮನೆ ಕ್ಲೀನಿಂಗ್ ಎಲ್ಲ ಇತ್ತು, ಹಾಗಾಗಿ ಹೂವೆಲ್ಲ ಕಟ್ಟಿಡೋಕ್ಕಾಗಿರಲಿಲ್ಲ. ಹಾಗಾಗಿ ಬೆಳಗ್ಗೆ ಎದ್ಮೇಲೆ ಹೂವೆಲ್ಲ ಕಟ್ಕೊಂಡು ಪಾಪುಗೆ ಹಾಲು ಕೂಡ ರೆಡಿ ಮಾಡಿದ್ದೀನಿ. ಹಾಗೆ ನಮಗೆ ಅಂತ ಟೀ ಕೂಡ ರೆಡಿ ಮಾಡಿಕೊಂಡು ಇನ್ನೇನು ನೆಲ ಎಲ್ಲ ಗುಡಿಸ್ಕೊಂಡಿದ್ದೀನಿ. ರಂಗೋಲಿ ಹಾಕಬೇಕು, ನೆಲ ಎಲ್ಲ ಒರೆಸಿದ್ದೀನಿ. ನೋಡಿ ನಮ್ಮ ಪಾಪು ಯಾವ ರೀತಿ ಮಾಡ್ತಿದ್ದಾರೆ ಅಂದರೆ, ಆ ಕುಂಕುಮ ಅರಿಶಿನ ಅದನ್ನೆಲ್ಲ ಚೆಲ್ಲಬೇಕು, ಆವಾಗ ಅವ್ರಿಗೆ ಸಮಾಧಾನ ಆಗುತ್ತೆ. ಈಗ ತಾನೇ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿ ನೆಲ ಒರೆಸ್ಕೊಂಬಂದಿದ್ದೀನಿ. ಪಾಪು ಬೇಡ ಚೆಲ್ಲಬೇಡ ಅಂತ ಹೇಳಿದರು ಕೂಡ, ಇಲ್ಲಮ್ಮ ಸ್ವಲ್ಪ ನೋಡ್ತೀನಿ ನಾನು ಅಂತೇಳಿ ಕುಂಕುಮ ಅರಿಶಿನ ಮಿಕ್ಸ್ ಮಾಡ್ಕೊಳ್ತಾಯಿದ್ರು. ಇನ್ನೇನು ಮಕ್ಕಳಲ್ವಾ, ಇನ್ನೇನು ಹೊಡಿಯೋಕ್ಕೂ ಆಗೋಲ್ಲ. ಪಾಪು ಕೂಡ ಆಟಾಡ್ತಾಯಿದ್ರು. ಅವ್ರ ಪಪ್ಪ ಕೂಡ ಇವತ್ತು ಹೇಗಿದ್ರು ಲೀವ್ ಇತ್ತಲ್ವ, ಮನೇಲಿದ್ದರು. ಹಾಗಾಗಿ ಅವ್ರು ನೋಡ್ಕೊಳ್ತೀನಿ ಬಿಡಮ್ಮ, ನೀನು ಕೆಲಸ ಮಾಡ್ಕೊಂಡ್ರು. ಒಂದು ಸ್ವಲ್ಪ ಹೊತ್ತು ಈ ರೀತಿ ತಲಹರಟೆ ಮಾಡ್ತಾರೆ, ಆಮೇಲೆ ಸೈಲೆಂಟ್ ಆಗಿಬಿಡ್ತಾರೆ. ಸರಿ, ಇನ್ನೇನು ಫುಲ್ ನೆಲ ಎಲ್ಲ ಒರೆಸ್ಕೊಂಡಾದ್ಮೇಲೆ ಪಾಪನ ಕೂಡ ಅಷ್ಟೇ. ಅವ್ನಿಗೆ ಹಾಲು ಕುಡಿಸಿರ್ಲಿಲ್ಲ, ಹಾಗಾಗಿ ಹಾಲು ಕುಡಿಸ್ತೀನಿ ಬನ್ನಿ ಪಾಪು ಅಂತಂದರೆ, ಇಲ್ಲ ಅಮ್ಮ ನಾನು ಬರೋಲ್ಲ, ಇದರಲ್ಲಿ ಆಟಾಡಬೇಕು ಅಂತೇಳಿ ಆ ಊದುಬತ್ತಿ ಕಡ್ಡಿ ಬರುತ್ತಲ್ವ, ಅದರಿಂದ ಕುಂಕುಮ ಅರಿಶಿನ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಕ್ಲೀನ್ ಮಾಡ್ತಾ ಇದ್ದಾರೆ. ಅವರೇ ರಂಗೋಲಿ ಹಾಕ್ತಾರೆ ಅನ್ಬೇಕು, ರಂಗೋಲಿ ಹಿಟ್ಟೆಲ್ಲ ತೊಗೊಳ್ಳೋದು, ರಂಗೋಲಿ ಹಾಕೋದು ಮಾಡ್ತಿದ್ದಾರೆ. ಇನ್ನೇನು ಪೂಜೆ ಕೂಡ ಮಾಡ್ಕೊಬೇಕು, ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಕೂಡ ಮಾಡ್ಕೊಬೇಕಲ್ವ, ಹಾಗಾಗಿ ಬೇಗನೆ ಕೆಲಸ ಮಾಡ್ಕೊಳ್ತಿದ್ದೀನಿ. ಇನ್ನೇ ರಂಗೋಲಿ ಕೂಡ ಸಿಂಪಲಾಗಿ ಹಾಕ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ನಮ್ಮ ಪಾಪನ ಹಿಡಿಯೋದು ತುಂಬ ಕಷ್ಟ ಆಗಿಬಿಟ್ಟಿದೆ. ಅದು ಬೇರೆ ಮೆಟ್ಲು ಕೂಡ ಹತ್ತಿರ ಇರೋದ್ರಿಂದ ಒಂತಲ್ಲಿ ಕೂಡ ಅವ್ರು ನಿಲ್ಲೋದಿಲ್ಲ. ಅವ್ರ ಪಪ್ಪ ಇದ್ದಾರೆ ಅಂತ ಹೇಳಿದರೂ ಕೂಡ ಅಷ್ಟೇ. ನೋಡಿ ಯಾವ ರೀತಿ ಕಿಟ್ಲೆ ಮಾಡ್ತಿದ್ದಾರೆ. ಅವ್ರನ್ನ ಹಿಡಿಯೋಕ್ಕೆ ಅಂತಲೇ ಒಬ್ರು ಇರಲೇಬೇಕು ಮನೇಲಿ. ಹಬ್ಬ ಅಥವಾ ಬೇರೆ ದಿವಸ ಆದರೆ ಹೇಗಾದರೂ ಇಟ್ಕೊಬೋದು ಅವ್ರನ್ನ, ಹಬ್ಬದ ದಿವಸ ಆದರೆ ತುಂಬ ತಲಹರಟೆ ಆಗಿಬಿಟ್ಟಿದ್ದಾರೆ. ಅಂದರೆ ಚಿಕ್ಕ ಪಾಪು ಎಲ್ಲ ಇದ್ದಾಗ ಸುಮ್ಮನೆ ಇದ್ಬಿಡ್ತಿದ್ರು, ಎಲ್ಲರೂ ಕೂಡಿಸಿದ್ರೆ ಅಲ್ಲೇ ಕೂಡ್ತಾಯಿದ್ರು. ಆದರೆ ಈಗ ಓಡಾಡ್ತಾರಲ್ವ, ಒಂತಲ್ಲಿ ಕೂಡ ನಿಲ್ಲಲ್ಲ. ನೋಡಿ, ಈಗ ಒಂದು 10 ನಿಮಿಷ ಇರ್ತಾರೆ ರಂಗೋಲಿ ಹಾಕಿ, ಅದನ್ನೆಲ್ಲ ತುಳಿಬೇಕು. ಹಾಳು ಮಾಡಿದರೆ ಅವ್ರಿಗೊಂಥರ ಸಮಾಧಾನ ಆಗುತ್ತೆ. ಇನ್ನೇನು ಮಾಡೋದು, ಮಕ್ಕಳಿರೋ ಮನೆ ಮೇಲೆ ಎಲ್ಲ ಕೂಡ ಅನುಸರಿಸ್ಕೊಂಡು ಹೋಗ್ಬೇಕಲ್ವ. ಇನ್ನೇ ರಂಗೋಲಿ ಕೂಡ ಒಂದು ಪುಟ್ಟದಾಗಿರೋ ರಂಗೋಲಿ ಹಾಕ್ಕೊಳ್ತಿದ್ದೀನಿ. ಶಿವರಾತ್ರಿ ಆಗಿರೋದ್ರಿಂದ ತುಂಬ ದೊಡ್ಡ ರಂಗೋಲಿ ಎಲ್ಲ ಊರಲ್ಲಿ ಹಾಕ್ಕೊಬೋದು. ಇಲ್ಲಿ ಚಿಕ್ಕ ಸ್ಪೇಸ್ ಇರೋದ್ರಿಂದ ಅದರಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಹಾಕ್ಕೊಳ್ತೀನಿ. ಯಾಕಂದರೆ ಓಡಾಡ್ಬೇಕಾದ್ರೆ ತುಳ್ಕೊಂಡು ಓಡಾಡ್ತಾರೆ ಅಂಥೇಳಿ ಮನೆಗೆ ಬರುವಂಥ ಪುಟ್ಟ ರಂಗೋಲಿ ಹಾಕ್ಕೊಳ್ತಿದ್ದೀನಿ. ಒಂಥರ ಖುಷಿ, ಹಬ್ಬಗಳು ಅಂದ್ರೇ ಒಂಥರ ಸಂಭ್ರಮ ಇರುತ್ತೆ. ಊರಲ್ಲೆಲ್ಲ ಆದರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಈ ಸರಿ ಊರಿಗೆ ಹೋಗೋಕೆ ಆಗಿರಲಿಲ್ಲ, ಹಾಗಾಗಿ ಇಲ್ಲೇ ಹಬ್ಬನ ಮಾಡ್ಕೊಳ್ತಾ ಇದ್ದೀವಿ. ಸಿಂಪಲಾಗಿ ಮಾಡ್ಕೊಳ್ತಿದ್ದೀವಿ ಇಲ್ಲೇ ಹಬ್ಬ. ಇನ್ನೇನು ಇವತ್ತು ಉಪವಾಸ ಇರುತ್ತೆ, ಇವತ್ತೇನು ಸಿಹಿ ಮಾಡೋದಿಲ್ಲ. ನಾವು ನೆಕ್ಸ್ಟ್ ಡೇನೇ ಸಿಹಿ ಮಾಡ್ತೀವಿ. ಹಾಗಾಗಿ ಇವತ್ತು ಬೆಳಗ್ಗೆಗೆ ಟಿಫನ್ಗೆ ಅಂತೇಳಿ ಅವಲಕ್ಕಿ ಮಾಡ್ಕೊಳ್ತಿದ್ದೀವಿ. ನಾನು ಸಂಜೆಯಿಂದ ಉಪವಾಸ ಇಡ್ತೀನಿ. ಸಂಜೆ 6 ಗಂಟೆಯಿಂದ ನೆಕ್ಸ್ಟ್ 6 ಗಂಟೆವರೆಗೂ ಉಪವಾಸ ಇಡ್ತೀನಿ. ಹಾಗಾಗಿ ಬೆಳಗ್ಗೆ ಟಿಫನ್ಗೆ ಅಂತೇಳಿ ಅವಲಕ್ಕಿ ಮಾಡ್ಕೊಳ್ತಿದ್ದೀನಿ. ಹಾಗೆ ದೇವ್ರಿಗೂ ಕೂಡ ಅಷ್ಟೇ 9 ಥರದ ಹೂ ತಂದುಬಿಟ್ಟು ಪೂಜೆ ಮಾಡಬೇಕು. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಕೆಲಸ ಮಾಡ್ಕೊಬೇಕು. ಇನ್ನು ಪಾಪ ಕೂಡ ಫ್ರೆಶ್ ಅಪ್ ಮಾಡಬೇಕು. ಇನ್ನೇನು ತಿಂಡಿ ಕೂಡ ರೆಡಿ ಮಾಡಿರಲಿಲ್ಲ, ಯಾಕಂದರೆ ಫಸ್ಟ್ ಕೆಲಸ ಮಾಡಿಕೊಂಡು ಪೂಜೆ ಎಲ್ಲ ಮುಗ್ದಾದ ನಂತರ ಪಂಚಾಮೃತ ಎಲ್ಲ ತಯಾರಿಸಾದ ನಂತರ ಟಿಫನ್ ತಿನ್ನಬೇಕು ಅಂತೇಳಿ ಇನ್ನೇನು ನಾನು ಪುಟ್ಟದಾಗಿರೋ ರಂಗೋಲಿ ಕೂಡ ಬಿಡಿಸ್ಕೊಂಡೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಈ ರೀತಿ ರಂಗೋಲಿ ಸಿಂಪಲಾಗಿ ಕೂಡ ಬೇಗ ಕೂಡ ಹಾಕ್ಕೊಬೋದು. ಈ ವ್ಲಾಗ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು, ಹಾಗಾಗಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ, ಎಡಿಟ್ ಮಾಡಿದರೂ ವಾಯ್ಸ್ ಅಟ್ಲೀಸ್ಟ್ ಇಷ್ಟಾದ್ರು ಕೇಳಿಸ್ತಾ ಇದೆ. ತುಂಬ ಕೋಲ್ಡ್ ಆಗಿತ್ತಲ್ವ, ಹಾಗಾಗಿ ವಾಯ್ಸ್ ನೀಟಾಗಿ ಕೇಳಿಸ್ತಿರ್ಲಿಲ್ಲ. ಹಾಗಾಗಿ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಶಿವರಾತ್ರಿ ಹಬ್ಬದ ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡ್ರು, ಆಗಿರಲಿಲ್ಲ. ಹಾಗಾಗಿ ಈಗ ವ್ಲಾಗ್ನ ಹಾಕ್ತಿದ್ದೀನಿ. ಇನ್ನೇನು ರಂಗೋಲಿ ಕೂಡ ಎಲ್ಲ ಹಾಕ್ಕೊಂಡೆ. ನೋಡ್ಬೋದು, ಉದಿಸ್ಲು ಪೂಜೆ ಕೂಡ ಮುಗೀತು. 7 ಗಂಟೆ ಅನ್ನೋಷ್ಟೊತ್ತಿಗೆ ಉದಿಸ್ಲು ಪೂಜೆ ಎಲ್ಲ ಮುಗಿಸ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರಂಗೋಲಿ ಕೂಡ. ಇನ್ನೇನೊಂದು 15 to 20 ಮಿನಿಟ್ಸಲ್ಲೇ ನಮ್ಮ ಪಾಪನ ಸ್ವಲ್ಪ ಹೊರಗೆ ಬಿಟ್ಟರೆ ಸಾಕು, ಅದನ್ನೆಲ್ಲ ಕೆಡಿಸಿ ತುಳಿದಾಡ್ಬಿಡ್ತಾರೆ. ಹಾಗಾಗಿ ಅವ್ರ ಪಪ್ಪ ಅವ್ರನ್ನ ಎತ್ಕೊಂಡೇ ನಿಂತ್ಕೊಂಡಿದ್ರು. ಇನ್ನೇನು ಉದಿಸ್ಲಿಗೆಲ್ಲ ಹೂವೆಲ್ಲ ಮುಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹಬ್ಬದ ದಿವಸ ಎಷ್ಟು ಕೆಲಸ ಮಾಡಿದರೂ ಆಗೋದೇ ಇಲ್ಲ ಅಂತಾರೆ, ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟೇ ಕೆಲಸ ಮಾಡ್ತಿದ್ದೆ.
ಹಾಗಾಗಿ ಅವ್ರು ಎತ್ಕೊಂಡು ಮೆಟ್ಲ ಮೇಲೆ ಕೂರಿಸ್ಕೊಂಡ್ಬಿಟ್ಟಿದ್ರು ಒಂದು 10-15 ನಿಮಿಷ. ತದನಂತರ ಅವ್ರಿಗೂ ಕೂಡ ಫ್ರೆಶ್ ಅಪ್ ಎಲ್ಲ ಮಾಡಿ ಕರ್ಕೊಂಬಂದಿದ್ದೀನಿ. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಸ್ವಲ್ಪ ಬೇಗನೆ ಪೂಜೆ ಮಾಡ್ಕೊಬೇಕಲ್ವ, ಹಾಗಾಗಿ ಬೇಗನೆ ಕೆಲಸ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೇನು ನಾನು ಫ್ರೆಶ್ ಅಪ್ ಆಗಿ ಬಂದ ನಂತರ ದೇವ್ರದಷ್ಟೆಲ್ಲ ಇನ್ನೂ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು. ಹಾಗೆ ಪಾಪು ಕೂಡ ಅಷ್ಟೇ ಬಟ್ಟೆ ಹಾಕಬೇಕು. ಇನ್ನೇನು ಆದಷ್ಟು ಬೇಗನೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ದೇವಸ್ಥಾನ ಕೂಡ ಹೋಗಿ ಬರಬೇಕಲ್ವ, ಹಾಗಾಗಿ ಬೇಗನೆ ಕೆಲಸ ಮುಗಿಸ್ಕೊಂಡು ಏನಾದರೂ ಪ್ರಸಾದ ಮಾಡಿಬಿಟ್ಟು ದೇವಸ್ಥಾನ ಕೂಡ ಹೋಗಿ ಬರಬೇಕು. ರೆಂಟೆಡ್ ಹೌಸ್ ಆಗಿರೋದ್ರಿಂದ ಇದೇ ರೀತಿ ದೇವ್ರ ಮನೆ ಇರುತ್ತೆ. ಹಾಗಾಗಿ ಪೂಜೆ ಕೂಡ ಮುಗಿಸ್ಕೊಂಡೆ. ನಮ್ಮನೆ ಪುಟ್ಟ ಶಿವನಿಗೆ ಪೂಜೆ ಕೂಡ ಆಯಿತು. ತದನಂತರ ಪಂಚಾಮೃತ ಕೂಡ ಎಲ್ಲ ರೆಡಿ ಮಾಡ್ಕೊಬೇಕು. ಅದಕ್ಕೂ ಕೂಡ ಇನ್ನು ಪಾಪು ಕೂಡ ರೆಡಿ ಮಾಡಿರಲಿಲ್ಲ. ಫಸ್ಟ್ ಪೂಜೆ ಮುಗಿಸ್ಕೊಂಬಿಡೋಣ, ತದನಂತರ ಪಾಪುಗೆ ರೆಡಿ ಮಾಡಿದರೆ ಆಗುತ್ತೆ ಅಂತ. ಯಾಕೆಂದರೆ ಪಾಪು ತಲಹರಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇನ್ನು ಪೂಜೆ ಆಗದೇ ಅವ್ರಿಗೆಲ್ಲ ಹೊಟ್ಟೆ ಹಸ್ತಿದೆ, ಅಮ್ಮ ಹಂಗೇನಾದ್ರು ತಿನ್ನೋಕೆ ಕೊಡು ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇನ್ನು ದೇವ್ರಿಗೆ ಪಂಚಾಮೃತ ಬಗ್ಗೆ ಅಂತೇಳಿ ಎಲ್ಲ ಥರದ ಹಣ್ಣು ತೊಗೊಂಬಂದಿದ್ರು. ನಂಗೆ ಹಣ್ಣು ಬೇಕು ಅಮ್ಮ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಅಂತಲೇ ಫಸ್ಟ್ ಬೇಗನೆ ಪೂಜೆ ಮಾಡ್ಕೊಂಬಿಡೋಣ, ತದನಂತರ ಅವ್ರಿಗೇನಾದರೂ ಊಟ ಕೊಟ್ಟರೆ ಆಗುತ್ತೆ ಅಂಥೇಳಿ. ಇನ್ನೇನು ಉದಿಸ್ಲು ಕೂಡ ಅಷ್ಟೇ ಪೂಜೆ ಮುಡಿಸ್ಕೊಂಡು ಅಲ್ಲೊಂದು ದೀಪ 3 to 4 ಟೈಮ್ಸ್ ಏನೋ ನಾನು ದೀಪ ಹಚ್ಚಿಟ್ಟಿದ್ರು. ಆ ಗಾಳಿ ಫೋರ್ಸ್ಗೆ ದೀಪ ಬೇಗನೆ ಆರೋಗ್ತಿತ್ತು. ಅದ ಕೆಲಸನೇ 10-15 ನಿಮಿಷ ಆಗೋಯ್ತು. ಇನ್ನೇನು ಹಣ್ಣು ಕಾಯಿ ಎಲ್ಲ ಹೊಡೆದ್ಬಿಟ್ಟು ಉದಿಸ್ಲಿ ಕೂಡ ಪೂಜೆ ಮಾಡಿಕೊಂಡೆ. ನೋಡಿ, ದೀಪ ಹಚ್ಚಿ ಇಟ್ಟಿನೇನು 2 ಸೆಕೆಂಡ್ ಆಗಿಲ್ಲ, ಆಲೆ ಕೆಟ್ಟೋಗ್ಬಿಡ್ತು. ಯಾಕಂದರೆ ತುಂಬ ಫೋರ್ಸಬಲಾಗಿ ಗಾಳಿ ಬೀಸ್ತಾ ಇದೆ ಮೇಲ್ಗಡೆ ಇರೋದ್ರಿಂದ. ಇನ್ನೇನು ನಮ್ಮ ಪಾಪು ನೋಡಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅಮ್ಮ ನಂಗೆ ಹೊಟ್ಟೆ ಹಸ್ತಿದೆ, ನಂಗೆ ಕೊಡ್ಬಾ ಹಣ್ಣು ಅಂತೇಳಿ. ಯಾಕಂದರೆ ಪಂಚಾಮೃತ ಕೂಡ ರೆಡಿ ಮಾಡ್ತಿದ್ನಲ್ವ, ಹಾಗಾಗಿ ಇನ್ನೇನು ಇದೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಅಂತ ಕೂಡ ಹೊರಟ್ವಿ. ನೋಡಿ, ಎತ್ತುಗಳಿಗೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹಾಗೆ ಎತ್ತಿನ ಗಾಡಿಗೂ ಅಷ್ಟೇ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಹಾಗಾಗಿ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ. ನಮ್ಮ ಪಾಪುನೂ ಅಷ್ಟೇ ನೋಡ್ತಾ ನಿಂತ್ಬಿಟ್ಟಿದ್ರು. ಅಮ್ಮ ಅಲ್ಲಿ ನೋಡು ಅಂಬ ಬರ್ತಿದೆ ಅಂತಿದ್ರು. ಒಂಥರ ಖುಷಿ ಆಯಿತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಎತ್ತುಗಳಿಗೆಲ್ಲ. ದೇವಸ್ಥಾನದ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವರು ಎಲ್ಲ ಕೂಡ. ಹಾಗೆ ಶಿವರಾತ್ರಿ ಹಬ್ಬದ ವಿಶೇಷ ಅಥವಾ ಮಹತ್ವ ಒಂದು ಚಿಕ್ಕ ನನಗೆ ಗೊತ್ತಿರೋ ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಷ್ಟೇ. ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ ಶಿವರಾತ್ರಿ ಅಂತ ಹೇಳ್ತಾರೆ. ತನ್ನನ್ನು ಪೂಜಿಸುವ ಭಕ್ತರಿಗೆ ವಿಶೇಷವಾಗಿ ಅನುಗ್ರಹ ನೀಡುವುದಾಗಿ ಶಿವ ಪಾರ್ವತಿ ಆಶೀರ್ವಾದ ಕೂಡ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ. ಈ ದಿನವನ್ನು ಶಿವ ಮಹಾರಾತ್ರಿ ಅಂತಲೇ ಕರೀತಾರೆ. ಶಿವ ಮತ್ತು ಪಾರ್ವತಿಯ ದೈವಿಕ ಸಂಗಮವನ್ನು ಸ್ಮರಿಸುವ ಈ ಹಬ್ಬ ಮಹಾಶಿವರಾತ್ರಿ ಶಿವ ಮತ್ತು ಶಕ್ತಿ ದೇವರ ಸಂಮಿಲ ಸಂಕೇತವಾಗಿದೆ ಅಂತಾರೆ. ಈ ದಿನ ಭಕ್ತರು ಉಪವಾಸ ವ್ರತ ಮಾಡ್ತಾರೆ. ಹಾಗೆ ರಾತ್ರಿ ಪೂಜೆ ಹಾಗೂ ಜಾಗರಣೆಯನ್ನು ಕೂಡ ಮಾಡ್ತಾರೆ. ಶಿವನು ತಾಂಡವ ನೃತ್ಯ ಮಾಡಿದ್ದು ಮತ್ತು ಸೃಷ್ಟಿ ವಿನಾಶದ ಚಕ್ರವನ್ನು ಪ್ರತಿನಿಧಿಸ್ತಾನೆ ಎಂಬ ನಂಬಿಕೆ ಇದೆ. ಈ ಹಬ್ಬಕ್ಕೆ ವಿಶೇಷತೆ ಕೂಡ ಇದು ನೀಡುತ್ತೆ. ಉಪವಾಸ ಮತ್ತು ಪೂಜೆಯ ಮೂಲಕ ಅಹಂಕಾರ ನಕಾರಾತ್ಮಕತೆಯನ್ನು ದೂರ ಮಾಡಬಹುದು ಮತ್ತು ಆತ್ಮದ ಬೆಳವಣಿಗೆ ಕಾಣಬಹುದು ಅಂತ ತುಂಬ ವಿಶೇಷವಾಗಿರುತ್ತೆ. ನನಗೆ ಗೊತ್ತಿರುವಂತಹ ಚಿಕ್ಕ ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ದೇವ್ರಿಗೆ ಕೂಡ ಅಲಂಕಾರ ಮಾಡಿದ್ದು. ನಾವು ಕೂಡ ತೀರ್ಥ ಎಲ್ಲ ತೊಗೊಂಡು ಒಂದು ಚಿಕ್ಕದ ವಿಡಿಯೋ ಕೂಡ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವಸ್ಥಾನಕ್ಕೆ, ದೇವರಿಗೆ. ಹಾಗೆ ಪ್ರದಕ್ಷಿಣೆ ಕೂಡ ಹಾಕಿ ಬರೋಣ ಅಂತ ಹೊರಟ್ವಿ. ಹಾಗೆ ಅಂಬಿಕಾ ಸಮೇತ ಕಾಶಿ ವಿಶ್ವನಾಥ ಸ್ವಾಮಿಯ ಮಹಾಶಿವರಾತ್ರಿಯ ಮಹೋತ್ಸವ ಅಂತ ಕೂಡ ಅಲ್ಲಿತ್ತು. ಇನ್ನೇ ನಾವು ಕೂಡ ದೇವ್ರದಷ್ಟೆಲ್ಲ ಮುಗಿಸ್ಕೊಂಡು ಪ್ರದಕ್ಷಿಣೆ ತುಂಬ ಚೆನ್ನಾಗಿತ್ತು. ತುಂಬ ವಿಶೇಷವಾಗಿ ಅಲಂಕಾರ ಮಾಡಿದರು. ಹಾಗೆ ಪ್ರಸಾದ ವಿನಿಯೋಗ ಕೂಡ ಇತ್ತು. ನಾವೆಲ್ಲ ತಿಂದುಬಿಟ್ಟು ಇನ್ನೇನು ಹೊರಡೋಣ, ಟೈಮ್ ಆಗುತ್ತೆ ಅಂತ ಹೊರಟ್ವಿ. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ನೋಡ್ಬೋದು. ಹಾಗೆ ಮಲೆಮಹದೇಶ್ವರ ದೇವಸ್ಥಾನ ಕೂಡ ಅಲ್ಲೇ ಇತ್ತು. ಹಾಗೆ ಶನೇಶ್ವರ ದೇವಸ್ಥಾನ ಕೂಡ ಅಲ್ಲೇ ಇತ್ತು. ಹಾಗೆ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬರೋಣ ಅಂತ ಬಂದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಮಲೆಮಹದೇಶ್ವರ ಸ್ವಾಮಿಗೆ. ಅದ್ರ ಪಕ್ಕನೇ ಶನೇಶ್ವರ ದೇವಸ್ಥಾನ ಕೂಡ ಇತ್ತು. ಅಲ್ಲೂ ಕೂಡ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹಾಗೆ ನಮ್ಮ ಬಜರಂಗಿ ಕೂಡ ನೋಡಿಕೊಂಡು ಆಶೀರ್ವಾದ ಪಟ್ಕೊಂಡು ಮತ್ತೆ ಮನೆಗೆ ಬಂದು ಸಂಜೆ ದೀಪ ಎಲ್ಲ ಹಚ್ಚಿಬಿಟ್ಟು ನೈಟ್ ಅಡುಗೆಗೆ ಅಂತ ಉಪ್ಪಿಟ್ಟು ಮಾಡಿಕೊಂಡು ಹಾಗೆ ಹೆಸರು ಕಾಳು ಸುಳಿ ಕೂಡ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು. ಇಷ್ಟು ನಮ್ಮನೆ ಶಿವರಾತ್ರಿ ಹಬ್ಬ ಆಗಿತ್ತು ಸಿಂಪಲ್ಲಾಗಿ. ಥ್ಯಾಂಕ್ ಯು ಸೋ ಮಚ್.